ನಮ್ಮನ್ನು ಮೋಸ ಮಾಡುವಂಥ ಜಗತ್ತಿನಲ್ಲಿ ನಾವಿದ್ದೀವಿ. ನಿಜವಾಗಿ ನಮಗೆ ಸ್ವತಂತ್ರತೆ ಇಲ್ಲಲ್ವಾ? ಒಂದು ಗ್ರಾಮ ಪಂಚಾಯತಿಯನ್ನು ನಾವು ಹಿಡ್ಕೊಂಡಿದ್ರೆ, ಒಂದು ತಾಲೂಕು ಪಂಚಾಯತಿಯನ್ನು ಹಿಡ್ಕೊಂಡ್ರೆ, ಕೆಳಮಟ್ಟದಿಂದ ಮೇಲ್ಮಟ್ಟದವರೆಗೆ ಕೂಡ ಎಲ್ಲ ಅಕ್ರಮ, ಎಲ್ಲ ಅನ್ಯಾಯ. ಆದರೆ ಇಲ್ಲಿ ದೇವರು ಹೇಳ್ತಾನ, ನೀವು ಸ್ವತಂತ್ರರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ದೇವರು ನಮ್ಮನ್ನು ಯಾಕೆ ಸೃಷ್ಟಿ ಮಾಡೋಣ? ನಾವು ಸ್ವತಂತ್ರರಾಗಿ ಜೀವಿಸಬೇಕು. ನಮ್ಮ ಪೂರ್ವಿಕರಾಗಿರೋಂಥ ಆದಾಮ್ ಅವ್ವಗಳನ್ನು ದೇವರು ಒಂದು ತೋಟೆಯಲ್ಲಿ ಇಟ್ಟು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಈ ತೋಟೆಯಲ್ಲಿರುವಂಥ ಎಲ್ಲ ವೃಕ್ಷ ಫಲಗಳನ್ನು ನೀವು ತಿನ್ನಬಹುದು. ಈ ತೋಟೆಯಲ್ಲಿ ನೀವು ಸ್ವತಂತ್ರರಾಗಿ ಜೀವಿಸಬಹುದು.